ಮೋದಿಜಿಯವರು ಇವತ್ತು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ. ಮೊನ್ನೆ ಅಷ್ಟೇ 16ನೇ ತಾರೀಕು ಕಲಬುರಗಿಗೆ ಬಂದು ಹೋದರು. ಎಷ್ಟು ಬಾರಿ ಬಂದರೂ ಕೂಡ ಒಂದು ಹೊಸತನ ಇರುತ್ತೆ. ಜನರ ಜೊತೆಗೆ ಕನೆಕ್ಟ್ ಆಗಿರುವಂಥ ಒಬ್ಬ ಜನನಾಯಕ. ಬರೀ ದೇಶದ ಒಳಗೆ ಮಾತ್ರ ಅಲ್ಲ, ದೇಶದ ಹೊರಗೂ ಕೂಡ ಯಾವುದೇ ವಿದೇಶಕ್ಕೆ ಹೋದರೂ ಕೂಡ ಅಲ್ಲಿಯ ಜನ ಮೋದಿ ಮೋದಿ ಅಂತ ಹರ್ಷೋದ್ಗಾರದಿಂದ ಸ್ವಾಗತಿಸ್ತಾರೆ. ಮಕ್ಕಳಾದಿಯಾಗಿ ವಯೋವೃದ್ಧರು ಕೂಡ ಮೋದಿಯ ಬರುವಿಕೆಗಾಗಿ ಕಾಯ್ತಾ ಇರ್ತಾರೆ. ಬಹುಶಃ ಇದನ್ನು ನೋಡಿದಾಗ ಶಬರಿ ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ದಂಥ ದೃಶ್ಯ ನಮಗೆ ಕಣ್ಮುಂದೆ ಬರುತ್ತೆ. ಬಹುಶಃ ರಾಮನಿಗಾಗಿ ಹೇಗೆ ಶಬರಿ ಕಾಯ್ತಾ ಇದ್ರು, ಹಾಗೆ ಮೋದಿಜಿಯವರಿಗಾಗಿ ಜನ ಕಾಯ್ತಾ ಇದ್ದಾರೆ. ಎಲ್ಲಿ ಹೋದರೂ ಅದರಲ್ಲೊಂದು ಹೊಸತನ ಇದ್ದೇ ಇರುತ್ತೆ, ಹೊಸ ಹುಮ್ಮಸ್ಸಿರುತ್ತೆ. ಎಷ್ಟು ಬಾರಿ ಬಂದರೂ ಕೂಡ ಅದರಲ್ಲಿ ಮತ್ತೆ 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 ಮೋದಿಜಿಯವರು ಬರಬೇಕು ಅಂತ ಅನ್ಸುತ್ತೆ. ಆ ಥರದ ಜನನಾಯಕರು ಇರ್ತಕ್ಕಂಥದ್ದು ಭಾಳ ಅಪರೂಪ. ಅದರಲ್ಲಿ ಮೋದಿಜಿಯವರು ಒಬ್ಬರು. ಬಹುಶಃ ನಾವು ದೇವದುರ್ಲಭ ಕಾರ್ಯಕರ್ತರ ಬಗ್ಗೆ ಮಾತಾಡ್ತಿದ್ವಿ. ದೇವರೇ ಕಳಿಸಿರುವ ನಾಯಕರು ಮೋದಿಜಿಯವರು ಅಂತ ನಾನಾದರೂ ಭಾವಿಸ್ತೇನೆ. ನಮ್ಮ ಗುರಿ ಒಂದೇನೆ, ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಬರಬೇಕು, ಮೋದಿಜಿಯವರು ಮತ್ತೆ ಪ್ರಧಾನಿ ಆಗಬೇಕು, ರಾಷ್ಟ್ರಹಿತಕ್ಕಾಗಿ ಮೋದಿಜಿಯವರನ್ನ ಬೆಂಬಲಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಕಾಂಗ್ರೆಸ್ಸನ್ನು ದುರ್ಬಲ ಅಂತ ಪರಿಗಣಿಸೋದಿಲ್ಲ. ಅವರು ಪ್ರಬಲ ಅಭ್ಯರ್ಥಿಗಳು ನಿಲ್ಲದೇ ಇರಬಹುದು, ಆದರೆ BJPಯ ವಿರೋಧಿ ಮತಗಳು ಅದು ಕಾಂಗ್ರೆಸ್ಗೆ ಹೋಗ್ತವೆ ಇವತ್ತಿನ ಸನ್ನಿವೇಶದಲ್ಲಿ. ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲ. ಹಾಗಾಗಿ ಯುದ್ಧ ಮತ್ತು ಚುನಾವಣೆಯನ್ನು ಹಗುರವಾಗಿ ಪರಿಗಣಿಸಂಗಿಲ್ಲ. ನಾವು ಗಂಭೀರವಾಗೇ ತೆಗೆದುಕೊಳ್ಬೇಕು, ಗಂಭೀರವಾಗಿಯೇ ಚುನಾವಣೆಯನ್ನು ಎದುರಿಸಬೇಕು. ಆದರೆ ಮೇಲ್ನೋಟಕ್ಕೆ ಎಲ್ಲ ಕಡೆನೂ ಮೋದಿ ಪರವಾಗಿರ್ತಕ್ಕಂಥ ಅಲೆ ಇರೋದು ವ್ಯಕ್ತ ಆಗ್ತಾ ಇದೆ. ಕಳೆದ ಬಾರಿ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ ಜನನೂ ಕೂಡ ಈ ದೇಶಕ್ಕಾಗಿ ನಾವು ಮೋದಿಗೆ ಓಟ್ ಹಾಕ್ತೀವಪ್ಪ, ನಾವೇನು ದೇಶಭಕ್ತರಲ್ವಾ, ನಮಗೂ ಮೋದಿ ಪ್ರಧಾನಿ ಆಗೋದು ಇಷ್ಟ ಇಲ್ವಾ, ನಾವು ಮೋದಿಯವರಿಗೆ ಓಟ್ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಕ್ಯಾಂಡಿಡೇಟು ಬಗ್ಗೆ ಚರ್ಚೆ ಆಗ್ತಿರೋದು ಬಹಳ ಕಡಿಮೆ. ಎಲ್ಲೋ ಕೆಲವು ಕ್ಷೇತ್ರಗಳಲ್ಲಿ ಮಾತ್ರ ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ, ಎಲ್ಲ ಕಡೆ ಚರ್ಚೆ ಆಗ್ತಿರೋದು ಮೋದಿ ಮೋದಿ ಮೋದಿ. ಹಾಗಾಗಿ ಆದರೂ ಎಲೆಕ್ಷನನ್ನು ಹಗುರವಾಗಿ ಪರಿಗಣಿಸಬಾರ್ದು, ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಅದಕ್ಕೆ ಟಾಸ್ಕ್ ಕೊಟ್ಟಿದ್ದೇವೆ. ಪ್ರತಿ ಬೂತ್ನಲ್ಲೂ BJPಯನ್ನು ಗೆಲ್ಲಿಸಿ ಅಂತ ಟಾಸ್ಕ್ ಕೊಟ್ಟಿದ್ದೇವೆ. ಪ್ರತಿ ಬೂತ್ ಗೆದ್ದರೆ ಮೋದಿಜಿಯವರು ತಾನಾಗೇ ಗೆಲ್ತಾರೆ, ಅವರಾಗೆ ತಾನಾಗೆ ಪ್ರಧಾನಿ ಆಗ್ತಾರೆ. ಬೂತ್ ಗೆಲ್ಲದೆ MP ಗೆಲ್ಲಕ್ಕೆ ಸಾಧ್ಯ ಇಲ್ಲ, MP ಗೆಲ್ಲದೆ ಮೋದಿಜಿಯವರು ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಇಲ್ಲ. ಅದಷ್ಟೇ ನಮ್ಮ ಗುರಿ. ಅದನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ಕಾಂಗ್ರೆಸ್ನಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೋ ಅನ್ನೋದು ಮುಖ್ಯ ಅಲ್ಲ, ಕಾಂಗ್ರೆಸ್ಸಿಗೆ ಒಂದಷ್ಟು ಮತ ಇದ್ದಾವೆ ಅನ್ನೋದನ್ನು ನಾವು ಮರೆಯೋಂಗಿಲ್ಲ. ಯಡಿಯೂರಪ್ಪನವರು ಮತ್ತು ಈಶ್ವರಪ್ಪನವರ ಸಂಬಂಧ 4 ದಶಕಗಳಿಗೂ ಮೀರಿದ ಸಂಬಂಧ. ಒಂದು ಕಾಲದಲ್ಲಿ ಕೆಲವು ಬಿಸ್ನೆಸ್ನ ಕೂಡ ಜಂಟಿಯಾಗಿ ನಡೆಸ್ತಿದ್ರು ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ಅವರಿಗಿಂತ ಹತ್ತಿರದವರು ಇನ್ಯಾರೂ ಇಲ್ಲ. ಏನೋ ಸಮಸ್ಯೆ ಇದ್ದರೆ ಅವರೇ ಬಗೆಹರಿಸ್ಕೊಳ್ತಾರೆ. ಈ ಬಗ್ಗೆ ಏನೂ ಮಾತಾಡೋಕ್ಕೆ ಬಯಸೋದಿಲ್ಲ. ನಮ್ಮ ಗುರಿ ಅಷ್ಟೇ, ಒಂದೇ ಗುರಿ. ನಾವು ವೈಯಕ್ತಿಕ ಹಿತಚಿಂತನೆಯ ಮಾಡುವ ಸಮಯ ಇದಲ್ಲ. ರಾಷ್ಟ್ರದ ಹಿತದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಒಂದಾಗಿ ನಿಲ್ಲಬೇಕಾಗಿದೆ. ನಾನು ಯಾರಿಗಾದರೂ ವಿನಂತಿ ಮಾಡೋದಿಷ್ಟೇನೆ, ನಾವು ರಾಷ್ಟ್ರಹಿತ ಮತ್ತು ಪಕ್ಷಹಿತದ ಹಿನ್ನೆಲೆಯಲ್ಲಿ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಾವು ರಾಷ್ಟ್ರಹಿತಕ್ಕಾಗಿ ಒಂದೇ ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು. ನಾವಂತೂ ನೋಡಿ, ಮೊನ್ನೆ ಕೋಟಾ ಶ್ರೀನಿವಾಸ ಪೂಜಾರರು ಬಂದಿದ್ದರು. ನಾವೇ ಅವ್ರನ್ನ ಸ್ವಾಗತಿಸಿ ಕೋರ್ ಕಮಿಟಿ ಸಭೆ ನಡೆಸಿ ನಗರದಲ್ಲಿ ಒಂದು ಸಭೆ ಮಾಡಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಅವತ್ತಿನಲ್ಲೇ ಸರಣಿ ಸಭೆಗಳನ್ನು, ಅದು ಗ್ರಾಮ ಪಂಚಾಯಿತಿ ಮಟ್ಟದ ಸಭೆಗಳು, ಯುವ ಚೌಪಾಲ್ ಬೈಠಕ್ಕು, ಹೀಗೆ ಸರಣಿ ಸಭೆಗಳನ್ನು ಆಯೋಜನೆ ಮಾಡಿದ್ದೇವೆ. ನಾವು ಗೆಲ್ಲುವಿಗೆ ಏನು ಕೆಲಸ ಬೇಕೋ ಅದು ಕೆಲಸ ಮಾಡ್ತೀವಿ. ಒಂದೇ ಗುರಿ, ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.